ಪರ್ಣಿಕಾ ಪರ್ಣಿಕಾ ನಿನ್ನ ಸುಮ್ಮನೆ ಬಿಡೋದಿಲ್ವೇ? ಬಾಗಿಲು ತೆಗಿ ಪರ್ಣಿಕಾ. ಪರ್ಣಿಕಾ ಪರ್ಣಿಕಾ ಉರಿತಾ ಇದೆ. ಉರಿತಾ ಇದೆ. ಪರ್ಣಿಕಾ ಬಾಗಿಲು ತೆಗಿ. ನಿನ್ನ ಇವತ್ತು ಸುಮ್ಮನೆ ಬಿಡಲ್ಲ ಕಣೆ. ಪರ್ಣಿಕಾ ಪರ್ಣಿಕಾ ನಿನ್ನ ಉರಿತಾ ಇದೆ. ಅಮ್ಮ ಯಾವತ್ತೂ ಇಲ್ಲದೆ ಇರೋದು ಇವತ್ತು ಯಾಕೆ ಉರಿತಾ ಇದೆ? ಮೈ ಎಲ್ಲ ಸುಡ್ತಾ ಇದೆ. ತಡ್ಕೊಳಕ್ಕಾಗ್ತಿಲ್ಲ. ನಾನು ಇಲ್ಲಿ ಇರಕ್ಕಾಗಲ್ಲ. ಅಮ್ಮ ಉರಿ. ಅಮ್ಮ ಉರಿತಾ ಇದೆ. ಪರ್ಣಿಕಾ ಏಯ್ ಪರ್ಣಿಕಾ ಪರ್ಣಿಕಾ ಬಾಗಿಲು ತೆಗಿ. ಪರ್ಣಿಕಾ ಪರ್ಣಿಕಾ ಬಾಗಿಲು ತೆಗಿ. ಬಾಗಿಲು ತೆಗಿ ಪರ್ಣಿಕಾ. ಅಮ್ಮ ಉರಿತಾ ಇದೆ. ಉರಿ. ಪರ್ಣಿಕಾ 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 ಏನಮ್ಮ ರೂಪ ಏನೇ? ಪರ್ಣಿಕಾ ಪರ್ಣಿಕಾ ಬಾಗಿಲು ತೆಗಿಯಮ್ಮ. ಪರ್ಣಿಕಾ ಬಾಗಿಲು ತೆಗಿ. ಅಯ್ಯೋ ಅಯ್ಯೋ ನನ್ನ ಕರ್ಮ. ಪರ್ಣಿಕಾ 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 ಬಾಗಿಲು ತೆಗಿ. ಪರ್ಣಿಕಾ 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 ಏಯ್ ಪರ್ಣಿಕಾ ಪರ್ಣಿಕಾ ಬಾಗಿಲು ತೆಗಿ. ಪರ್ಣಿಕಾ 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 ಅಮ್ಮ ಪರ್ಣಿ ಏನೇ ಇದು? ಏನಾಯ್ತು ನಿನಗೆ? ನೀನು 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 ಹಾವಾಗ್ಬಿಟ್ಟೇನೆ. ಏನಾಯ್ತೆ? ಅಯ್ಯೋ ಅಷ್ಟಕ್ಕೂ ಏನಾಯ್ತೆ? ಅಮ್ಮ ಏನಂತ ಹೇಳಿ? ಎಲ್ಲ ನನ್ನ ಕರ್ಮನಮ್ಮ. ಅವತ್ ನಾನು ಗರುಡ ದೇವನ ಆಶೀರ್ವಾದ ತಗೊಳಕ್ ಹೋಗಿದ್ನಲ್ಲ,
ನಮ್ಮ ನಾಗಜಾತಿಯನ್ನ ಅಸಹ್ಯ ಪಟ್ಕೊಂಡು ಶತ್ರುಗಳ ತರ ನೋಡ್ತಿರೋ ಈ ಗರುಡ ವಂಶದ ಕುಟುಂಬದಲ್ಲಿ ಹುಟ್ಟಿರೋ ನೀನು ನಾಗ ಕನ್ಯೆಯಾಗಿ ಬದಲಾಗ್ಬಿಡು. ಆ ದಿನದಿಂದನೂ ನನ್ ಕಷ್ಟ ಯಾರಿಗೂ ಹೇಳ್ಕೊಡಕ್ಕಾಗ್ದೆ ದಿನೇ ದಿನೇ ನರ್ಕ ಅನ್ಭವಿಸ್ತಾ ಇದ್ದೀನಮ್ಮ. ಅವತ್ತು ಮದ್ವೆ ದಿನಾನೂ ಕೂಡ ನನ್ ಬೇಕು ಅಂತ ಅಲ್ಲಿಂದ ಹೋಗಿಲ್ಲಮ್ಮ. ಮೊನ್ನೆ ಪೂಜೆ ಮಾಡುವಾಗ್ಲೂ ಕೂಡ ಅದೇ ಪರಿಸ್ಥಿತಿ. ಆ ಹಾವು ಇಂಥ ಕೆಲಸ ಮಾಡಿದ್ಯಾ? ಅದನ್ನ ನಾನು ಸುಮ್ಮನೆ ಬಿಡೋದಿಲ್ಲ. ಇಡೀ ನಾಗ ಜಾತಿನ ನಾನು ಸರ್ವನಾಶ ಮಾಡ್ತೀನಿ. ಆದ್ರೆ ಹೆತ್ತ ತಾಯಿ ನಾನು, ನನಗೆ ಯಾಕೆ ಹೇಳಿಲ್ಲ ಇದನ್ನ? ನಿನಗ್ ನಾನು ಅಷ್ಟು ಬೇಡವಾಗೋದ್ನ ಹೇಳ್ಬೇಕು ಅನ್ಕೊಂಡಮ್ಮ. ಆದ್ರೆ ನನಗ್ ತುಂಬಾ ಭಯ ಆಗ್ತಿತ್ತು. ಯಾವ ಕ್ಷಣದಲ್ಲಿ ನನ್ ಹಾವಾಗ್ತೀನೋ, ಯಾವಾಗ ನನ್ ಮನುಷ್ಯಳಾಗ್ತೀನೋ ನನಗೆ ಗೊತ್ತಾಗಲ್ಲ. ಅಯ್ಯೋ, ಯಾವಾಗ ಹಾವಾಗಿ ಮಾವಯ್ಯನ ಕಣ್ಣಿಗೆ ಬೀಳ್ತೀನೋ ಅಂತ ಪ್ರತಿ ಕ್ಷಣನೂ ಸತ್ತು ಬದುಕ್ತಿದ್ದೀನಮ್ಮ. ಅಮ್ಮ ಅಮ್ಮ ಉರಿ, ಅಮ್ಮ ಬನ್ನಿ ಉರಿತಿದ್ಯಮ್ಮ. ಅಮ್ಮ ಅಯ್ಯೋ, ನಿನ್ಗೇನಾಗಲ್ಲಮ್ಮ, ನಿನ್ಗೇನಾಗಲ್ಲ. ನನ್ ಕೈ ತಡ್ಕೊಳಕ್ ಆಗ್ತಿಲ್ಲಮ್ಮ. ಬರ್ನಿ, ನಿನ್ಗೇನಾಗಲ್ಲಮ್ಮ. ಸ್ವಲ್ಪ ತಡ್ಕೋ, ತಾಳ್ಮೆ ತಂದ್ಕೋ ಬರ್ನಿ. ಏನೂ ಆಗಲ್ಲ. ಇದಕ್ಕೇನ್ ಮಾಡ್ಬೇಕು ಅಂತ ನಾನ್ ನಿರ್ಧಾರ ಮಾಡ್ತೀನಿ. ನಿನಗಿಂತ ಗತಿ ತರಿಸಿದ ನಾಗಗಳಿಗೆ ನಾನು ಗತಿ ಕಾಣಿಸ್ತೀನಿ. ನನ್ನ ಮಗಳನ್ನ ಮೊದಲಿನ ತರ ಮಾಡ್ತೀನಿ. ಅಯ್ಯೋ ಬರ್ನಿ. ಬರ್ನಿ, ಯಾಕಮ್ಮ, ಯಾಕೆ ಅಳ್ತಾ ಇದೀಯಾ? ನಿನಗೆ ನಿಮ್ಮಮ್ಮ ಇದ್ದಾಳೆ. ಇನ್ನು ಮುಂದೆ ಎಲ್ಲ ನಾನ್ ನೋಡ್ಕೋತೀನಿ. ನಿನಗೆ ಏನು ಆಗದಿರೋ ನಾನ್ ನೋಡ್ಕೋತೀನಿ. ದೇವರು ನನ್ನ ಪರೀಕ್ಷೆ ಮೇಲೆ ಪರೀಕ್ಷೆ ಮಾಡ್ತಾ ಇದ್ದಾರೆ. ನನಗಿರೋ ಒಬ್ಬಳ ಮಗಳಿಗೆ ಇಂಥ ಕಷ್ಟ ಕೊಟ್ಬಿಟ್ನಲ್ಲೇ. ಅಮ್ಮ ಅಮ್ಮ ನನಗ್ ನನ್ ಭಾವ ಬೇಕಮ್ಮ. ಭಾವ ಇಲ್ದೆ ನನ್ ಬದುಕಕ್ಕಾಗಲ್ಲಮ್ಮ. ನನ್ ಬದುಕಲ್ಲಮ್ಮ. ಏಯ್, ನಾನು ಬದುಕಿರುವಾಗ ನಿನ್ನ ಭಾವನಿಗೆ ಬೇರೆ ಮದ್ವೆ ಮಾಡ್ಕೊಳಕ್ ಬಿಟ್ಬಿಡ್ತೀನೇನೆ. ಆದ್ರೆ ಆ ಪುಣ್ಯ, ಆ ಪೀಡೆ ಆ ದಿಗಂಬರನ್ ಜೊತೆ ಹೊರಟೋಗುತ್ತೆ. ನಾವೀಗ ಯೋಚನೆ ಮಾಡ್ಬೇಕಾಗಿರೋದು, ಪ್ರಯತ್ನ ಮಾಡ್ಬೇಕಾಗಿರೋದು, ನೀನು ಆದಷ್ಟು ಬೇಗ ಸಾಧಾರಣ ಮನುಷ್ಯಳಾಗ್ಬೇಕು. ಪರ್ನಿ, ನಡೀತಿರೋದೆಲ್ಲ ನೋಡ್ತಾ ಇದ್ರೆ ಹಳೆ ಭದ್ರಾವತಿ ಮತ್ತೆ ವಾಪಸ್ ಬರ್ಬೇಕು ಅಂತ ಅನ್ನಿಸ್ತಾ ಇದೆ.
ಮಾಡ್ತೀನಿ ಇವನ್ಗೆ. ಏನು ರಾಜ್ಕುಮಾರ, ಅಷ್ಟಕ್ಕೂ ನಿಂಗೇನು ಕೆಲ್ಸ ಇಲ್ವಾ? ಪ್ರೀತಿ ಪ್ರೀತಿ ಅಂತ ಹಿಂದೆ ಬಿದ್ದು ಏನೋ ಒಂದ್ ತಲಹರಟೆ ಮಾಡ್ತಾ ನನ್ನ ಹತ್ರ ಬೈಸ್ಕೊಳ್ತಿರ್ತೀಯ. ನಿಜ ಹೇಳ್ಬೇಕು ಅಂದ್ರೆ ನಿನ್ ಕೋತಿ ಬುದ್ಧಿಗಳು, ನಿನ್ ಚೇಷ್ಟೆ ಸ್ವಭಾವ ನನಗೆ ತುಂಬಾ ಇಷ್ಟ. ನನ್ನನ್ನ ಪ್ರೀತಿಯಿಂದ ನೋಡೋ ಆ ಕಣ್ಣು, ಮಧುರವಾಗಿ ಕರೆಯೋ ಆ ನಿನ್ ಧ್ವನಿ ಎಲ್ಲ ಎಲ್ಲ ನನಗೆ ತುಂಬಾ ಇಷ್ಟ. ನೀನಂದ್ರೆ ತುಂಬಾ ತುಂಬಾ ಇಷ್ಟ. ಏನು ನನ್ನ ಪುಣ್ಯಂಗೇನಾಯ್ತು? ಹೀಗ್ ಚೇಂಜ್ ಆಗ್ಬಿಟ್ಟಿದ್ದಾಳಲ್ಲ. ಪುಣ್ಯ, ನಾನು ಅನಿರುದ್ಧ್, ನಿನ್ನ ಅನಿರುದ್ಧ್. ಯಾವಾಗ ಪ್ರೀತಿಸ್ತೀಯ ನನ್ನನ್ನ? ನಾನು ಅನಿರುದ್ಧ್ ಕೇಳ್ತಾ ಇದ್ದೀನಿ, ಹೇಳು. ಅಷ್ಟೆಲ್ಲ ಕೇಳ್ತಾ ಇದ್ದೀನಿ, ನಿನ್ ಮನ್ಸ್ ಕರ್ಗಲ್ವಾ? ಅಬ್ಬಾ, ಮೇಡಮ್ ಒಳ್ಳೆ ಮೂಡಲ್ಲಿದ್ದಾರೆ ಅನ್ನಿಸ್ತಾ ಇದೆ. ಓಯ್, ಏನು ನನ್ನ ಬ್ಲೇಸರ್ ಜೊತೆ ಮಾತಾಡ್ತಾನೂ ಇದೆಯಾ, ಬೈತಾನೂ ಇದೆಯಾ? ಮತ್ ನೋಡಿದ್ರೆ ಅದನ್ನೇ ಹಾಕ್ಕೊಂಡಿದ್ಯಾ? ಅದೇನು ಅಂತ ಡೈರೆಕ್ಟಾಗಿ ನನ್ನ ಹತ್ರನೇ ಮಾತಾಡಿ ಬೈಬೋದಲ್ವಾ? ನಾನೇನ್ ಬೈತಿರ್ಲಿಲ್ಲ, ಏನೋ ಚೆನ್ನಾಗಿತ್ತು ಅಂತ ನೋಡ್ತಿದ್ದೆ. ಏನೋ ಸುಮ್ಮನೆ ಹಾಕೊಂಡೆ. ಆ ಮಾತ್ರಕ್ಕೆ ಕಳ್ಳಿ ಅನ್ನೋ ಹಾಗೆ ಪ್ರಶ್ನೆಗಳು ಕೇಳ್ತಿದ್ಯಲ್ಲ. ಕಳ್ಳಿನ ಕಳ್ಳಿ ಅಂತ ಕರೀದೆ, ಇನ್ನೇನ್ ಕರೀಲಿ? ನಾನ್ ಕಳ್ಳಿನಾ? ಅಲ್ವಾ ಮತ್ತೆ? ನನ್ ಪರ್ಮಿಷನ್ ಇಲ್ದೇನೆ ನನ್ ಮನ್ಸನ್ ಯಾಕದ್ದೆ ಹೇಳು? ಏನು ನಿನ್ ಮಾತುಗಳೆಲ್ಲ ಅರ್ಥ ಆದ್ರೂ ಆಗದೆ ಇರೋ ತರಾನೇ ಇರತ್ತೆ. ಮಾಡೋದೆಲ್ಲ ಮಾಡಿ ಏನು ಅರ್ಥ ಆಗ್ತಿಲ್ಲ ಅಂದ್ಬಿಡು. ಚಿಕ್ಕ ಮಕ್ಕಳಾಗಿದ್ರೆ ಗೊತ್ತಿಲ್ದೇನೆ ತಪ್ಪು ಮಾಡ್ತಾರೆ ಅನ್ಕೋಬೋದಿತ್ತು. ಅದೇನೋ ಪುಣ್ಯ, ನಿನ್ನ ಕಾಡಿಸ್ತಾ ಮುದ್ದು ಮಾಡಬೇಕು ಅನ್ಕೊಂಡಿದ್ದೆ ನಾನು. ಇವಾಗ ನೀನು ಇಷ್ಟ ಹತ್ರ ಇದ್ರೂ ನಿನ್ನ ಮುದ್ದು ಮಾಡೋದಕ್ಕೆ ಧೈರ್ಯನೇ ಸಾಕಾಗ್ತಿಲ್ಲ. ಯಾಕೆ ಅಂತ ಗೊತ್ತಾಗ್ತಿಲ್ಲ. ಪುಣ್ಯ, ಒಂದೊಂದ್ಸಲ ನೀನು ದೂರ ಆಗ್ತೀಯನೋ ಅಂತ ನೆನೆಸ್ಕೊಂಡ್ರೆ
ನನಗೆ ಪ್ರಾಣ ಹೋದಾಗುತ್ತೆ ಗೊತ್ತಾ. ಈ ಜೀವನನೇ ಬೇಡ ಅನ್ಸುತ್ತೆ. ಅಯ್ಯೋ, ಹಾಗೆ ಮಾತಾಡ್ಬೇಡ ಅನಿರುದ್ಧ್. ನಾನು ಬದುಕಿರೋದೆ ನಿನ್ ಸಂತೋಷಕ್ಕೋಸ್ಕರ. ಇಷ್ಟೆಲ್ಲ ಪ್ರೀತಿ ಹೃದಯದಲ್ಲಿ ಇಟ್ಕೊಂಡು ನನ್ನ ಇಷ್ಟಪಡ್ತೀನಿ ಅನ್ನೋ ವಿಷಯನ ಇಷ್ಟು ದಿನ ಯಾಕೆ ಮುಚ್ಚಿಟ್ಟಿದ್ದೆ ನೀನು? ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ವಾ ಪುಣ್ಯ? ನಿನ್ ಮೇಲೆ ನನಗೆ ನಂಬಿಕೆ ಇಲ್ಲ ಅಂದ್ರೆ ನನ್ನ ಮೇಲೆ ನಂಗೆ ನಂಬಿಕೆ ಇಲ್ಲ ಅಂತ ಅರ್ಥ. ಇನ್ನು ಪ್ರೀತಿ ಮದ್ವೆ ಅಂತಂದ್ರೆ ಅದ್ರ ಬಗ್ಗೆ ಯಾವ ನಿರ್ಧಾರನೂ ನಾನು ತಗೊಳ್ಳೋ ಹಾಗಿಲ್ಲ. ನನ್ನ ಬಲವಂತ ಮಾಡಬೇಡ ಅನಿರುದ್ಧ್. ಓಕೆ ಕೂಲ್, ರಿಲ್ಯಾಕ್ಸ್. ನಿನ್ ಪುಣ್ಯ ನಿನಗೆ ಸಿಕ್ಕಲ್ಲ ಅನಿರುದ್ಧ್. ನಿನ್ ಪ್ರಾಣ ಕಾಪಾಡ್ಕೊಳ್ಳೋದಕ್ಕೋಸ್ಕರ ನನ್ನ ನಾನೇ ಬಲಿ ಕೊಟ್ಕೋತಾ ಇದ್ದೀನಿ. ಹೇಯ್, ಯಾರೇ ನನ್ನ ಮಗಳಿಗೆ ಶಾಪ ಕೊಟ್ಟು ಅವಳ ಜೀವನನೇ ನಾಶ ಮಾಡಿದಂತ ನಾಗ ಯಾವುದು? ಅಮ್ಮ, ಬಾ. ಹೇಯ್, ಮರ್ಯಾದೆಯಿಂದ ಆಚೆ ಬಾ. ಇಲ್ಲ ಅಂದ್ರೆ ನನ್ನ ಕಣ್ಣು ಮುಂದೆನೆ ಇವತ್ತು ನಿನ್ನ ಸರ್ವನಾಶ ಮಾಡ್ಬಿಡ್ತೀನಿ. ಬರ್ತೀಯಾ ಇಲ್ವಾ? ನಾಗಕನ್ಯನ ಅದಕ್ಕೇನಾ ಇಷ್ಟೆಲ್ಲ ದುರಾಂಕಾರ? ಗರುಡ ವಂಶದ ಮೊಮ್ಮಗಳು ಅಂತ ಗೊತ್ತಿದ್ರು ಕೂಡ ಯಾವ ತಪ್ಪು ಮಾಡದಿರೋ ನನ್ನ ಮಗಳಿಗೆ ಶಿಕ್ಷೆ ಕೊಡ್ತೀಯಾ? ದುರಾಂಕಾರ ಇರೋದು ನನಗಲ್ಲ, ನಿನಗೆ ನಿನ್ ಮಗಳಿಗೆ. ಅವತ್ತು ಹುತ್ತದಲ್ಲಿ ಹಣ್ಣೆಸ್ದು ಹುಟ್ಬೇಕಾಗಿರೋ ನನ್ ಮಗುನ ನೀನ್ ಸಾಯಿಸ್ದೆ. ಅಷ್ಟೇ ಯಾಕೆ, ಕಣ್ಣಿದ್ರು ಕಾಣಿಸ್ದಿರೋ ತರ ನಿನ್ ಮಗಳು ನನ್ ಮಗು ಪ್ರಾಣ ತೆಗ್ದಿದ್ದಾಳೆ. ಏಯ್ ನಿಲ್ಸು. ನಾವೇನಾದ್ರೂ ನಿನ್ನ ನಾಶ ಮಾಡ್ಬೇಕು ಅಂತ ಅಂದ್ಕೊಂಡಿದ್ರೆ ಇಷ್ಟೊತ್ತಿಗಾಗ್ಲೇ ಹರಿನಗರ ಆಗ್ಲಿ ನಾಗಮಂಡಲ ಆಗ್ಲಿ ಒಂದೇ ಒಂದು ಹಾವು ಕೂಡ ಕಾಣದೇ ಇರೋ ತರ ಮಾಡ್ಬಿಡ್ತಾ ಇದ್ವಿ. ಮರ್ಯಾದೆಯಾಗಿ ನನ್ನ ಮಗಳಿಗೆ ಹಾಕಿರೋ ಶಾಪನ ವಾಪಸ್ ತಗೋ. ಇಲ್ಲ ಅಂದ್ರೆ ಪರೀಕ್ಷಿತ್ ಮಹಾರಾಜರು ಮಾಡೋ ಸರ್ಪಯಾಗನ ನಾನು ಮಾಡಿ ನಿನ್ನ ನಾಗವಂಶನ ನಾನು ಅಂತ್ಯ ಮಾಡ್ತೀನಿ. ಕಣ್ ಮುಂದೆ ಇರೋ ನಿನ್ ಮಗ್ಳಿಗೆ ಸ್ವಲ್ಪ ನೋವಾಗಿದ್ದಕ್ಕೆ ನಿನ್ ಕೈ ತಡ್ಕೊಳಕ್ಕಾಗ್ತಿಲ್ಲ. ಅಂಥದ್ರಲ್ಲಿ ಈಗ ತಾನೇ ಪ್ರಪಂಚ ನೋಡ್ತಿರೋ ನನ್ ಮಗುನ ನಿನ್ ಮಗಳು ಸಾಯಿಸೇ ಬಿಟ್ಟಿದ್ದಾಳೆ. ಆಗ ನನಗೆಷ್ಟು ನೋವಾಗಿರ್ಬೇಕು, ನನಗೆಷ್ಟು ಕೋಪ ಬಂದಿರಬೇಕು. ಅಂದ್ರೆ ಶಾಪನ ವಾಪಸ್ ತಗೊಳ್ಳಲ್ಲ ಅಂತ ಹೇಳ್ತಾ ಇದ್ಯಾ? ಅಷ್ಟೇ ತಾನೇ? ಶಾಪನ ಹಿಂದಕ್ಕೆ ತಗೊಳ್ಳೋ ಮಾತೇ ಇಲ್ಲ. ಮಾಡಿರೋ ತಪ್ಪಿಗೆ ಶಿಕ್ಷೆ ಅನುಭವಿಸಲೇಬೇಕು. ಆದ್ರೆ ಈಗ ನಿನ್ ಮಗಳು ಅನುಭವಿಸಿರೋ ನೋವು ಸಾಸಿವೆ ಅಷ್ಟು. ಇನ್ ಮುಂದೆ ನಿನ್ ಮಗಳು ಭವಿಷ್ಯದಲ್ಲಿ ನೋವು ಪಡ್ತಾನೆ ಹೋಗ್ತಾಳೆ. ದಿನ ದಿನಕ್ಕೆ ನಿನ್ ಮಗಳು ಪೂರ್ತಿಯಾಗಿ ನೀನ್ ಅಸಹ್ಯ ಪಡುವಂತ ನಾಗ ಜಾತಿಯ ಹಾವಾಗಿ ಬದಲಾಗ್ತಾಳೆ. ಅವಳು ಅನುಭವಿಸೋ ನೋವು ಪ್ರಾಣ ತೆಗೆಯಕ್ ಬರೋ ಯಮಪಾಶ ತರ ಇರುತ್ತೆ. ಇದಕ್ಕಿಂತ ಸಾವೇ ಮೇಲು ಅನ್ನೋ ಹಾಗೆ ಒದ್ದಾಡ್ತಿರ್ತಾಳೆ. ಛೀ, ನೀವೆಲ್ಲ ನಿಜವಾಗ್ಲೂ ವಿಷದ ಜಂತುಗಳೇ.
ಇನ್ನು ಬಾಳಿ ಬದುಕ್ಬೇಕಾಗಿರೋಳು ಇವಳು. ಶಾಪ ಕೊಟ್ಟು ಇವಳು ಜೀವನ ನಾಶ ಮಾಡೋದಕ್ಕೆ ನಾಚಿಕೆ ಆಗಲ್ವಾ? ನಿನ್ನಂತ ಹೆಣ್ಣಿಗೆ ಗೊತ್ತಿಲ್ವಾ ಇನ್ನೊಂದು ಹುಡುಗಿಗೆ ಅನ್ಯಾಯ ಮಾಡಬಾರ್ದು ಅಂತ? ನೀವು ಪುಣ್ಯಾಗ್ ಮಾಡ್ತಿರೋದೇನು? ತಾಯಿ ಇಲ್ದಿರೋ ಮಗಳಿಗೆ ನರ್ಕ ತೋರಿಸ್ತಾ ಇದ್ದೀರಾ. ಅದ್ರ ಫಲವಾಗಿ ನಿನ್ ಮಗಳು ನಿನ್ ಕಣ್ಮುಂದೆನೆ ನರ್ಕ ಅನ್ಭವಿಸ್ತಾಳೆ. ಇದೇ ಸತ್ಯ. ಏಯ್, ನನ್ನ ಮಗಳಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ನಿಮ್ಮ ಇಡೀ ವಂಶಕ್ಕೆ ಇನ್ನೂ ಸ್ವಲ್ಪ ದಿನಗಳೇ ಇರೋದು.